ಜನ್ಮಸ್ಥಳ ಇದು ಹೌದು ಅಲ್ವೋ? ಇಲ್ಲಿ ಒಳಗಡೆ ಏನೋ ಇದೆ ಗುರು. ಕಳ್ಳ ಅಂಜ್ತಾ ಇದ್ದಾನೆ. ಇದು ಕರ್ನಾಟಕದ ಗತ ವೈಭವವನ್ನು ಮೆರೆದಂಥ ಕನ್ನಡಿಗರ ಹೆಮ್ಮೆ ಆದಂಥ ವಿಜಯನಗರ ಸಾಮ್ರಾಜ್ಯ ಇದೆ. ನಮಸ್ಕಾರ ಕರುನಾಡು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇರುವಂಥ ಪ್ಲೇಸು ರಾಮಾಯಣದಲ್ಲಿ ಬರುವಂತಹ ಮುಖ್ಯ ಪಾತ್ರ, ಸೀತಾಮಾತೆಯನ್ನು ಲಂಕೆಯಿಂದ ಕಾಪಾಡ್ಕೊಂಡು ಬಂದು ರಾಮನೊಟ್ಟಿಗೆ ಸೇರಿಸಿದಂತಹ ಪ್ರಮುಖ ಪಾತ್ರ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂಜನಾದ್ರಿಗೆ ಬಂದಿದ್ದೀನಿ. ನೋಡ್ಬೋದು ನೀವು. ಬನ್ನಿ, ಇವತ್ತಿನಲ್ಲಾಗಲಿ ನಾವು ಅಂಜನಾದ್ರಿಯ ಬಗ್ಗೆ ತಿಳ್ಕೊಳ್ಳೋಣ, ಹನುಮಂತನ ಬಗ್ಗೆ ತಿಳ್ಕೊಳ್ಳೋಣ. ಹನುಮಂತ ಹೇಗೆ ಹುಟ್ಟಿದ, ಹನುಮಂತನ ಒಂದು ಜನ್ಮಸ್ಥಳ ಇದು ಹೌದು ಅಲ್ವೋ, ಮತ್ತು ಜನ ಇಲ್ಲಿಗೆ ಎಷ್ಟರ ಮಟ್ಟಿಗೆ ವಿಸಿಟ್ ಮಾಡ್ತಾರೆ ಎಲ್ಲವನ್ನು ಕೂಡ ಈ ಲಾಗಲ್ಲಿ ನೋಡೋಣ. ಗುರು, ನಾನಿವಾಗ ಈ ಒಂದು ಅಂಜನಾದ್ರಿ ಬೆಟ್ಟನ ಹತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. 575 ಮೆಟ್ಟಿಲುಗಳಿದೆ ಅಂತ ಗುರು. ಆಲ್ಮೋಸ್ಟ್ ಆಲ್ 1 ಅವರ್ ಟ್ರೆಕ್ಕಿಂಗ್ ಅಂತ ಹೇಳ್ತಾರೆ. ಬನ್ನಿ ನೋಡೋಣ ಹೇಗಿರುತ್ತೆ ಅಂತ. ಜೈ ಹನುಮಾನ್, ಜೈ ಶ್ರೀರಾಮ್, ಜೈ ಹನುಮಾನ್. ಗುರು, ಇವಾಗ ಇಲ್ಲಿಂದ 1 ಅವರು, ಇವಾಗ 8:40 ಆಗಿದೆ. ಅಂದರೆ 9:40ವರೆಗೂ ನಮ್ಮ ಟ್ರೆಕ್ಕಿಂಗ್ ಇರುತ್ತೆ. ನೋಡೋಣ, 20 ಮಿನಿಟ್ಸಲ್ಲಿ ಕಂಪ್ಲೀಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಬನ್ನಿ. ಇಪ್ಪತ್ತು ನಿಮಿಷದಲ್ಲಿ ಕಂಪ್ಲೀಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಈ ಒಂದು ಟ್ರೆಕ್ಕಿಂಗನ್ನು. ನೋಡೋಣ ಯಾವ ರೀತಿ ಇರುತ್ತೆ ಅಂತ. ನೋಡಿ, ಫಸ್ಟ್ ರೆಸ್ಟ್ ಪಾಯಿಂಟ್ ಇದು. ಒಂದು 50 ಸ್ಟೆಪ್ಸ್ ಇರ್ಬೋದೇನೋ. ಇಲ್ಲಿಗೆ ಒಂದು ಫಸ್ಟ್ ರೆಸ್ಟ್ ಪಾಯಿಂಟನ್ನು ಮಾಡಿದ್ದಾರೆ. ಈ ಒಂದು ಲಾಗಲ್ಲಿ ಹನುಮಂತ ಹುಟ್ಟಿದಂಥ ಸ್ಥಳ, ರಾಮಾಯಣದಲ್ಲಿ ರಾಮ ಮತ್ತು ಸೀತೆಗೆ, ಲಕ್ಷ್ಮಣನಿಗೆ ಹನುಮಂತ ಮಾಡಿದಂಥ ಸಹಾಯ ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀನಿ. ಬನ್ನಿ. ಗುರು, ನಾನಿವಾಗ ಅಂಜನಾದ್ರಿ ಬೆಟ್ಟದ ಮಧ್ಯಭಾಗದಲ್ಲಿದ್ದೀನಿ. ಇನ್ನೂ ಅಲ್ಲಿ ಮೇಲ್ಗಡೆ ಹೋಗಬೇಕು. ನೋಡಿ ಇಲ್ಲಿಂದ ವ್ಯೂ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಇದು ಬಂದ್ಬಿಟ್ಟು ಹನುಮನಹಳ್ಳಿಯ ವ್ಯೂ. ನಿಮಗೆ ಅಲ್ಲಿ ಕಾಣ್ತಾ ಇರೋದು ತುಂಗಭದ್ರಾ ನದಿ. ಅಲ್ಲಿಂದ ಆ ಕಡೆ ನಮ್ಮ ಒಂದು ಕರ್ನಾಟಕದ ಗತ ವೈಭವವನ್ನು ಮೆರೆದಂಥ ಕನ್ನಡಿಗರ ಹೆಮ್ಮೆ ಆದಂಥ ವಿಜಯನಗರ ಸಾಮ್ರಾಜ್ಯ ಇದೆ. ಫಸ್ಟ್ ಇದನ್ನು ಮುಗಿಸ್ಕೊಳ್ಳೋಣ, ಆಮೇಲೆ ನಾವು ವಿಜಯನಗರ ಸಾಮ್ರಾಜ್ಯದ ಕೂಡ ಲಾಗ್ಸ್ ಮಾಡೋದಿದೆ. ಗುರು, ನಾನಿವಾಗ ಬಂದಿದ್ದೀನಿ ಹನುಮನ ಅಂಜನಾದ್ರಿಯ ಒಂದು ಮಧ್ಯಭಾಗದಲ್ಲಿರುವಂಥ ಒಂದು ಪ್ಲೇಸ್ ಇದು. ನೋಡಿ, ಈ ಥರ ಕಲ್ಲುಗಳನ್ನು ಇಟ್ಟಿದ್ದಾರೆ. ಕಲ್ಲುಗಳನ್ನು ಇಟ್ಬಿಟ್ಟು ಈ ರೀತಿ ಏನನ್ನೋ ಹರಕೆನ ಕಟ್ತಾರಂತೆ ಗುರು. ಈ ರೀತಿ ಕಲ್ಲನ್ನ ಇಡೋ ಮುಖಾಂತರ ಆ ಹರಕೆ ಈಡೇರಿದಾಗ ಬಂದು ಆ ಒಂದು ಕಲ್ಲುಗಳನ್ನು ಮತ್ತೆ ಇಲ್ಲಿಂದ ತೆಗಿತಾರಂತೆ. ಇದು ಇಲ್ಲಿರುವಂಥ ಒಂದು ಪದ್ಧತಿ. ಇಲ್ಲಿ ಒಳಗಡೆ ಏನೋ ಇದೆ ಗುರು, ನೋಡ್ಕೊಂಬಿಡಿ ಒಂದು ಸಲ. ಒಳಗಡೆ ಏನೋ ಇದೆ ಅಂತ ಹೇಳಿದ್ನಲ್ಲ ಗುರು, ಒಳಗಡೆ ಹೋಗೋದಕ್ಕೆ ಆಗಲ್ಲ ಇಲ್ಲಿಂದ. ಏನಕ್ಕೆ ಅಂದರೆ ಜಾಗ ಸ್ವಲ್ಪ ಕಡಿಮೆ ಇದೆ. ನೋಡಿ, ಇಲ್ಲಿಂದನೇ ನಿಮಗೆ ತೋರಿಸ್ತಾ ಇದ್ದೀನಿ. ಏನು ಪ್ಲೇಸ್ ಅಂತ ಗೊತ್ತಿಲ್ಲ. ಇದು ಬಂದ್ಬಿಟ್ಟು ಅಂಜನಾದ್ರಿ ಪರ್ವತನ ಏರಬೇಕಾದ್ರೆ ಮೆಟ್ಟಿಲುಗಳಲ್ಲಿ 4ನೇ ರೆಸ್ಟ್ ಪಾಯಿಂಟ್ ಇದೆಯಲ್ಲ, ಆ 4ನೇ ರೆಸ್ಟ್ ಪಾಯಿಂಟಿಂದ ಬಲಗಡೆಗೆ ತಿರ್ಕೊಂಡ್ರೆ ಬರುತ್ತೆ. ಹತ್ತಬೇಕಾದ್ರೆ ನಾನು ಹೇಳ್ತಾ ಇರೋದು. ಗುರು, ಅಲ್ಲಿ ಒಳಗಡೆ ಹೋಗೋದಕ್ಕೆ ಜಾಗ ಇಲ್ಲ. ಏನೋ ಇದೆ, ಒಟ್ಟಿನಲ್ಲಿ ದೇವಸ್ಥಾನ ಟೈಪ್ ಮಾಡಿದ್ದಾರೆ.
ಏನು ಅಂತ ಗೊತ್ತಿಲ್ಲ. ಆದರೆ ಜಾಗ ಮಾತ್ರ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಯಾರೋ ಡೈಲಿ ಬಂದು ಕ್ಲೀನ್ ಮಾಡ್ತಾರೆ ಅನಿಸುತ್ತೆ. ಅಲ್ಲಿ ಯಾರೋ ಮಲಗ್ತಾರೆ ಅಂತ ಕೂಡ ಅನಿಸುತ್ತೆ. ಅಲ್ಲಿ ಹಾಸಿಗೆಗಳೆಲ್ಲ ಇತ್ತು. ಹೀಗಾಗಿ ಗುರು, ಇವತ್ತು ಶನಿವಾರ ಅಲ್ಲ, ಆದರೂ ಕೂಡ ಇಷ್ಟೊಂದು ಜನ ಬರ್ತಿದ್ದಾರೆ. ಪ್ರತಿನಿತ್ಯ ಇಲ್ಲಿ ಹೊಸ ಹೊಸ ಜನ ಭೇಟಿ ಕೊಡೋದ್ರಿಂದ ತುಂಬಾ ಫೇಮಸ್ ಆಗಿರುವಂಥ ಪ್ಲೇಸು. ಅದರಲ್ಲೂ ಹನುಮಾನ್ ಜನ್ಮ ತಾಳಿರುವಂಥ ಪ್ಲೇಸು. ಗುರು, ಸ್ಟಾರ್ಟಿಂಗಲ್ಲಿ ಈ ಸ್ಟೆಪ್ಸ್ಗಳು ಇರದೇ ಇರುವಂಥ ಟೈಮಲ್ಲಿ ಜನ ಇಲ್ಲಿಂದ ಕೂಡ ಬರ್ತಾಯಿದ್ರಂತೆ. ಇವಾಗ ಅದನ್ನು ಟೋಟಲಾಗಿ ಕ್ಲೋಸ್ ಮಾಡಿದ್ದಾರೆ. ನೋಡಿ, ಕಸ ಎಲ್ಲ ಬಿದ್ದಿದೆ. ಹೀಗಾಗಿ ಇವತ್ತು ಯಾರೂ ಕೂಡ ಅಲ್ಲಿಂದ ಬರೋಕ್ಕಾಗಲ್ಲ. ನೋಡಿ ಗುರು, ಆಲ್ಮೋಸ್ಟ್ ಅಲ್ಲಿ ಹತ್ತತ್ರ ಬಂದಿದ್ದೀನಿ. 470 ಸ್ಟೆಪ್ಸು ಕಂಪ್ಲೀಟ್ ಆಗಿದೆ. ಇಲ್ಲಿಂದ ಇನ್ನೂ ಉಳಿದಿರೋದು ಬರೀ 105 ಸ್ಟೆಪ್ಸ್ ಅಷ್ಟೇ. ಬನ್ನಿ ಮುಂದೆ ಹೋಗೋಣ. ನೋಡಿ ಗುರು, ಬಂದಿದ್ದು ಅಲ್ಲಿಂದ ಹಿಂಗೆ ಹತ್ಕೊಂಡು ಹಿಂಗೆ ಜಿಗ್ಜಾಗ್ ಮಾಡಿಕೊಂಡು ಇಲ್ಲಿಂದ ಇವಾಗ ಇಲ್ಲಿ ಹೋಗ್ತಾ ಇದ್ದೀನಿ. ಗುರು, ನೋಡ್ಬೋದು ಇಲ್ಲಿ ಯಾವ ಥರ ಇದೆ ಪ್ಲೇಸು ಅಂತ. ಈ ಥರ ಬರಬೇಕು ಗುರು. ದೊಡ್ಡ ಬಂಡೆ ಇದೆ. ಆ ಬಂಡೆ ಕೆಳಗಡೆ ದಾರಿ ಮಾಡಿದ್ದಾರೆ ಬರೋದಕ್ಕೆ. ನೋಡಿ, ಒಂಥರ AC ಹೊಡೆದಂಗೆ ಬರುತ್ತೆ ಗುರು ಗಾಳಿ. ಫುಲ್ಲು ಕೂಲು. ಶ್ರೀ ಆಂಜನೇಯ ಸ್ವಾಮಿ ಜನ್ಮಸ್ಥಳ. ನೋಡಿ, ಈ ಥರ ಇದೆ ಗುರು. ಹೇಗೋ ತೊಳ್ಕೊಂಡು ಶಬರಿ ರಾಮನ್ ಸೇರಿದಂಗೆ ನಾವು ಹನುಮಂತನ ಜನ್ಮಸ್ಥಳವನ್ನು ಸೇರಿಬಿಟ್ವಿ. ಇಲ್ಲಿಂದ ಬರೀ ಒಂದು 10 ರಿಂದ 15 ಸ್ಟೆಪ್ಸ್ ಮಾತ್ರ ಗುರು. ನೋಡ್ಕೋಬೋದು ಇವಾಗ ಇಲ್ಲಿಂದ ಕಾಣ್ತಾ ಇದೆಯಲ್ಲ ಹಿಂದ್ಗಡೆ, ಇದು ಬಂದ್ಬಿಟ್ಟು ಹನುಮಂತನ ಜನ್ಮಸ್ಥಳ, ಆಂಜನೇಯನ ಜನ್ಮಸ್ಥಳ. ಬನ್ನಿ ಗುರು, ದರ್ಶನ ಎಲ್ಲ ಪಡ್ಕೊಳ್ಳೋಣ. ಆಮೇಲೆ ಈ ಒಂದು ಪ್ಲೇಸ್ನ ಮಹತ್ವವನ್ನು ಮಾತಾಡೋಣ. ಗುರು, ಇದು ಹನುಮಾನ್ ಜನ್ಮಸ್ಥಳ ಆದರೆ ಈ ಕಡೆ ಇರೋದೆಲ್ಲವೂ ಕೂಡ ಹನುಮಂತನು ಬಾಲ್ಯಾವಸ್ಥೆಯಲ್ಲಿರಬೇಕಾದ್ರೆ ಓಡಾಡಿದಂಥ ಜಾಗ, ಆಟ ಆಡಿದಂಥ ಜಾಗಗಳು. ಬರುವಾಗ ನಾವು ಹನುಮಂತನ ಜನ್ಮದ ರಹಸ್ಯ ಮತ್ತು ಅಂಜನಾದ್ರಿ ಬೆಟ್ಟ ಅಂತ ಏನಕ್ಕೆ ಇದನ್ನು ಕೂಗ್ತಾರೆ, ಹನುಮಾನ್ ಬೆಟ್ಟ ಅನ್ಬೋದಿತ್ತು, ಹನುಮಂತನ ಬೆಟ್ಟ ಅನ್ಬೋದಿತ್ತು, ಆ ಎಲ್ಲ ವಿಷಯಗಳನ್ನು ಮುಂದೆ ಹೋಗ್ತಾ ಎಕ್ಸ್ಪ್ಲೇನ್ ಮಾಡ್ತೀನಿ. ಗುರು, ಹನುಮಂತ ಬಾಲ್ಯದಲ್ಲಿರಬೇಕಾದ್ರೆ ಸೂರ್ಯನ ನೋಡಿಬಿಟ್ಟು ಮಾವಿನ ಹಣ್ಣು ಅಂತ ತಿಳ್ಕೊಂಡು ತಿನ್ನೋದಕ್ಕೆ ಹೋಗಿರ್ತಾನೆ. ಅಂತಹ ಪ್ರಸಂಗಗಳು ನಡೆದಿದ್ದೆಲ್ಲವೂ ಕೂಡ ಇದೇ ಜಾಗದಲ್ಲಿ. ಈ ಒಂದು ಪ್ಲೇಸು ಹನುಮಂತನ ಬಾಲ್ಯವನ್ನು ನೆನಪಿಸಿಕೊಡುವಂತಹ ಒಂದು ಪ್ಲೇಸು. ಗುರು, ಈ ಒಂದು ಸ್ಥಳವನ್ನು ಅಂಜನಾದ್ರಿ ಬೆಟ್ಟ ಅಂತ ಏನಕ್ಕೆ ಕರೀತಾರೆ ಅಂದರೆ, ಈ ಒಂದು ಸ್ಥಳ
ಅಂಜನಾದೇವಿಯ ಒಂದು ತವರು ಮನೆಯಾಗಿತ್ತು. ಅಂಜನಾದೇವಿ ಅಂದರೆ ಹನುಮಂತನ ತಾಯಿ. ಹನುಮಂತನ ತಾಯಿಯ ತವರು ಮನೆಯಾಗಿದ್ದರಿಂದ ಇಲ್ಲಿಯೇ ಜನಿಸಿದಂಥ ಹನುಮಂತ, ಅದಕ್ಕೆ ಇದು ಹನುಮಂತನ ಜನ್ಮಸ್ಥಳ. ಅದಕ್ಕೆ ಇದನ್ನು ಅಂಜನೆಯ ಆದ್ರಿ, ಆದ್ರಿ ಅಂದರೆ ಬೆಟ್ಟ, ಅಂಜನೆ ಅಂದರೆ ಹನುಮಂತನ ತಾಯಿ ಹೆಸರು, ಅದಕ್ಕಾಗಿ ಇದನ್ನು ಅಂಜನಾದ್ರಿ ಅಂತ ಕರೆದ್ರು. ನೋಡ್ಬೋದು ಈ ಒಂದು ನೀರಿನ ವ್ಯವಸ್ಥೆ ಏನಿದೆಯಲ್ಲ, ಇದು ಆ ಟೈಮಲ್ಲಿ ಬಳಸೋದಕ್ಕೂ ಆಗಿರ್ಬೋದು, ಅಥವಾ ಈಗ ಇಲ್ಲಿ ಓಡಾಡುವಂತಹ ಹನುಮಂತನಿಗೆ ಕುಡಿಯೋದಕ್ಕೆ ವ್ಯವಸ್ಥೆ ಆಗಲಿ ಅನ್ನೋ ಕಾರಣಕ್ಕೂ ಇರ್ಬೋದು. ಗುರು ಇಷ್ಟೆಲ್ಲ ವ್ಯವಸ್ಥೆ ಇರುವಂಥ ಅಂಜನಾದ್ರಿ ಬೆಟ್ಟದಿಂದ ಹನುಮಂತ ರಾಮಾಯಣದಲ್ಲಿ ಯಾವಾಗ ಕಾಣಿಸ್ಕೊಂಡ, ಹನುಮಂತನಿಗೂ ರಾಮಾಯಣದಲ್ಲಿ ಬರೆದಿರುವಂತಹ ಒಂದಷ್ಟು ಕಥೆಗಳಿಗೂ ಸಂಬಂಧ ಇದೆಯಾ ಇಲ್ವಾ ಅದನ್ನು ನೋಡೋಣ ಬನ್ನಿ. ಗುರು ನಾವು ಅಂಜನಾದ್ರಿವರೆಗೂ ಬಂದು ಹನುಮಂತನನ್ನು ನೋಡಿಲ್ಲ ಅಂದರೆ ಹೇಗೆ? ನೋಡ್ಕೊಂಬಿಡಿ. ಕಳ್ಳ ಅಂಜ್ತಾ ಇದ್ದಾನೆ. ಗುರು ಜನ ಜಾಸ್ತಿ ಆಗ್ತಾಯಿದ್ದಾರೆ. ಹೇಗೆ ಟೈಮ್ ಜಾಸ್ತಿ ಆಗುತ್ತೋ ಅದೇ ರೀತಿ ಜನನೂ ಜಾಸ್ತಿ ಆಗ್ತಾರೆ ಇಲ್ಲಿ ಬರೋದಕ್ಕೆ. ನೋಡಿ ಗುರು, ಇದೊಂಥರ ವ್ಯೂ ಪಾಯಿಂಟು ಕೂಡ. ಬರೀ ಹನುಮಂತ ಜನಿಸಿದ ಸ್ಥಳ ಅಲ್ಲ, ಈ ಕೊಪ್ಪಳ ಡಿಸ್ಟಿಕ್ಕಲ್ಲಿ ಈ ಒಂದು ಪ್ರದೇಶ ನೋಡಿ ಯಾವ ರೀತಿ ಇದೆ. ಅಲ್ಲಿ ಕಾಣ್ತಾ ಇದೆ ನಮ್ಮ ಸುಭದ್ರ ವಿಜಯನಗರ ಸಾಮ್ರಾಜ್ಯ. ಈ ಕಡೆ ಬಂದರೆ ಮಾತಂಗ ಬೆಟ್ಟ ನೋಡಿ ಗುರು, ಇಲ್ಲಿ ಮತ್ತೆ ನಮ್ಮ ವಿಜಯನಗರ ಸಾಮ್ರಾಜ್ಯ. ಇಲ್ಲಿ ಹುಟ್ಟಿ ಬೆಳೆದಂಥ ಹನುಮಾನು ಈ ಪ್ರದೇಶದಲ್ಲಿ ಆಟವನ್ನು ಆಡ್ತಾನೆ. ಆಟ ಆಡ್ತಾ ಬಾಲ್ಯದ ಸಮಯವನ್ನು ಕಳೀತಾನೆ. ಆಮೇಲೆ ಇಲ್ಲಿಂದ ದೊಡ್ಡವನಾದ ತಕ್ಷಣ ಹನುಮಂತ ರಾಮಾಯಣದಲ್ಲಿ ಬರುವಂಥ ಎಲ್ಲ ಪ್ರಸಂಗಗಳನ್ನು ಆಯಾ ಪ್ಲೇಸ್ಗಳಿಗೆ ಹೋಗ್ತೀನಿ, ಅಲ್ಲಿನೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ ಇವಾಗ ಹೋಗೋಣ ನಾವು ನೆಕ್ಸ್ಟು ವಾಲಿ ಗುಹೆಗೆ. ಹನುಮಂತನಿಗೂ ಮತ್ತು ವಾಲಿಗೆ ಏನು ಸಂಬಂಧ? ಹನುಮಂತನು ಯಾವ ರೀತಿ ರಾಮನನ್ನು ಭೇಟಿ ಆಗ್ತಾನೆ, ಯಾವ ರೀತಿ ರಾಮನೊಂದಿಗೆ ರಾಮನ ಮೇಲೆ ತನ್ನ ಭಕ್ತಿಯನ್ನು ಬೆಳೆಸ್ಕೊಳ್ತಾನೆ ಅನ್ನೋದನ್ನು ವಾಲಿ ಗುಹೆ ಹತ್ರ ಹೋಗಿ ನೋಡೋಣ ಬನ್ನಿ. ಗುರು ಇವಾಗ ಹೊರಗಡೆ ಬಂದಿದ್ದೀನಿ. ಇವಾಗ ಇಲ್ಲಿಂದ ವಾಲಿ ಗುಹೆಗೆ ಹೋಗಬೇಕು, ಅಂದರೆ ಪಂಪಾ ಸರೋವರದ ಕಡೆಗೆ ಹೋಗಬೇಕು. ಪಂಪಾ ಸರೋವರದಲ್ಲಿ ಶಬರಿ ಗುಹೆ ಇದೆ. ಶಬರಿ ಗುಹೆಯನ್ನು ನೋಡಿಕೊಂಡು ಅಲ್ಲಿಂದ ವಾಲಿ ಗುಹೆಗೆ ಹೋಗಬೇಕು. ಬನ್ನಿ ಫಸ್ಟು ಪಂಪಾ ಸರೋವರದ ಕಡೆಗೆ ಹೋಗೋಣ ಇವಾಗ. ಇಷ್ಟೊತ್ತು ನೀವು ಹನುಮಂತನ ಜನ್ಮಸ್ಥಳ ಹನುಮಂತನ ಬಗ್ಗೆ ತಿಳ್ಕೊಂಡು ಬಂದ್ರಿ. ರಾಮಾಯಣಕ್ಕೂ ಹನುಮಂತಕ್ಕೂ ಇರುವ ಸಂಬಂಧ ಇದು ಪಂಪಾ ಸರೋವರ. ಪಂಪಾ ಸರೋವರದಲ್ಲಿರುವಂತಹ ಶಬರಿ ಗುಹೆಯ ಒಳಗಿನ ಶಬರಿಯ ಪಾದುಕೆಗಳು ಇವೆಲ್ಲ. ಇದು ಶಬರಿ ಇಟ್ಟಂತಹ ಹೆಜ್ಜೆಗಳನ್ನು ಇಲ್ಲಿ ಗುರುತಾಗಿಟ್ಕೊಂಡಿದ್ದಾರೆ. ಇದು ಶಬರಿ ಇರುವಂತಹ ಗುಹೆ. ಮತ್ತು ಅಲ್ಲಿಂದ ನಾವು ಹೋಗೋದು ಇದು ಬಂದ್ಬಿಟ್ಟು ವಾಲಿಯ ಗುಹೆ. ರಾಮ, ಲಕ್ಷ್ಮಣ ಮತ್ತು ವಾಲಿ 3 ಜನ ಭೇಟಿಯಾದಂತಹ ಜಾಗ. ನೆಕ್ಸ್ಟ್ ಲಾಗಲ್ಲಿ ಇದನ್ನೆಲ್ಲ ನಾವು ನೋಡೋಣ.